ಪೊಲೀಸರ ಎಡವಟ್ಟು ಎಷ್ಟರ ಮಟ್ಟಿಗಿದೆ ಅಂದ್ರೆ ಶ್ರೀಕಾಂತ್ ಪೂಜಾರಿಯ ಮೇಲೆ ಕೇಸ್ ದಾಖಲಾಗಿರೋ ಬಗ್ಗೆ ಮಾಹಿತಿನ ರಿಲೀಸ್ ಮಾಡ್ತಾರೆ ಪೊಲೀಸರು. ಬಟ್ ಅದಾದ ಬಳಿಕ ಶ್ರೀಕಾಂತ್ ಪೂಜಾರಿಯನ್ನ ಅದೇ ಪ್ರಕರಣದಲ್ಲಿ ಮುಚ್ಚಳಿಕೆಯ ಪತ್ರವನ್ನ ಬರೆಸಿಕೊಂಡು ರಿಲೀಸ್ ಕೂಡ ಮಾಡಿರ್ತಾರೆ. ಇದನ್ನ ಕೂಡ ಗಮನಿಸಬೇಕು. ರಿಪಬ್ಲಿಕನ್ ಆ ಬಗ್ಗೆ ಒಂದಷ್ಟು ಡಾಕ್ಯುಮೆಂಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಶ್ರೀಕಾಂತ್ ಪೂಜಾರಿಯಿಂದ ಮುಚ್ಚಳಿಕೆ ಬರೆಸಿಕೊಂಡಿದ್ರು ಪೊಲೀಸರು. ಮುಂಜಾಗ್ರತಾ ಕ್ರಮವಾಗಿ 3 ಬಾರಿ ಮುಚ್ಚಳಿಕೆ ಬರೆಸಿಕೊಂಡಿದ್ದಾರೆ ಪೊಲೀಸರು. 2004, 2009, 2018ರಲ್ಲಿ ಮುಚ್ಚಳಿಕೆಯನ್ನ ಬರೆಸಿಕೊಂಡಿರ್ತಾರೆ ಶ್ರೀಕಾಂತ್ ಪೂಜಾರಿಯ ಕಡೆಯಿಂದ ಪೊಲೀಸರು. ಹಾಗಾದ್ರೆ ಹೋರಾಟ ಪ್ರಕರಣ ಲಾಂಗ್ ಪೆಂಡಿಂಗ್ ಯಾಕಾಯ್ತು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಶ್ರೀಕಾಂತ್ ಪೂಜಾರಿ ಎಲ್ಲಿಯೂ ತಲೆಮರೆಸಿಕೊಂಡಿರಲ್ಲ. 2006ರಲ್ಲಿಯೇ ಶ್ರೀಕಾಂತ್ ಪೂಜಾರಿ ಮೇಲಿನ ಕೇಸ್ LPC ಆಗಿತ್ತು. ಹಲವು ಬಾರಿ ಠಾಣೆಗೆ ಬರ್ತಿದ್ರು ಕೂಡ ಆಗ ಯಾಕೆ ಬಂಧಿಸಲಿಲ್ಲ ಪೊಲೀಸರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನೋಡಿ, ಪೊಲೀಸರ ಈ ನಡೆಯಲ್ಲಿ ಬಿಗ್ ಟ್ವಿಸ್ಟ್ ಏನಂದ್ರೆ ಶ್ರೀಕಾಂತ್ ಪೂಜಾರಿಯ ಮೇಲಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ರೆಕಾರ್ಡ್ ಅನ್ನು ರಿಲೀಸ್ ಮಾಡ್ತಾರೆ. ಆದ್ರೆ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಅದೇ ಶ್ರೀಕಾಂತ್ ಪೂಜಾರಿಯಿಂದ ಅವರ ಮೇಲೆ ಕೇಸ್ ದಾಖಲಾಗ್ತಾ ಹೋಗುತ್ತೆ. ಅವರಿಂದಲೇ ಮುಚ್ಚಳಿಕೆ ಪತ್ರ ಬರೆಸಿ ಕಳಿಸಿರ್ತಾರೆ ಪೊಲೀಸರು. ಹಾಗೆ ಬಂಧನ ಆಗಿಲ್ಲ. ಈಗ ಯಾಕೆ ಬಂಧನ ಅನ್ನೋದು ಪ್ರಶ್ನೆ ಆಗುತ್ತೆ. ಒಂದು ಗಮನಿಸಬೇಕಾಗಿರುವಂತಹ ವಿಚಾರ, ಹುಬ್ಬಳ್ಳಿಯ ಶಹರ ಠಾಣೆಯಲ್ಲಿ ಶ್ರೀಕಾಂತ್ ಪೂಜಾರಿಯ ವಿರುದ್ಧ ಪ್ರಕರಣ ದಾಖಲಾಗಿರುತ್ತೆ. ಅದಾದ ಬಳಿಕ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 12/4/2004ರಂದು ಮುಚ್ಚಳಿಕೆಯ ಪತ್ರವನ್ನ ಶ್ರೀಕಾಂತ್ ಪೂಜಾರಿ ಅವರ ಕಡೆಯಿಂದ ಬರೆಸಿಕೊಂಡು ನಂತರ ಬಿಡುಗಡೆ ಮಾಡಿ ಕಳಿಸಿರ್ತಾರೆ ಪೊಲೀಸರು. ಆಗ ಪೊಲೀಸರಿಂದ ಯಾವುದೇ ರೀತಿಯ ಕ್ರಮ ಆಗಿಲ್ಲ. ಈಗ 31 ವರ್ಷದ ಬಳಿಕ ಕ್ರಮ ಆಗಿದೆ. ಯಾಕೆ ಅನ್ನೋದು ಪ್ರಶ್ನೆ ಆಗುತ್ತೆ. ಅದೇ ರೀತಿ 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಕಸಬಾಪೇಟ PS ಇಲ್ಲೂ ಕೂಡ ಪ್ರಕರಣ ದಾಖಲಾಗುತ್ತೆ. ನಂತರ 2004ರಲ್ಲಿ ಶ್ರೀಕಾಂತ್ ಪೂಜಾರಿಯ ಮೇಲಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಮುಚ್ಚಳಿಕೆಯ ಪತ್ರವನ್ನ ಬರೆಸಿಕೊಂಡು ಇದು ಪ್ರಕರಣದಲ್ಲೂ ಕೂಡ ಅವರನ್ನ ರಿಲೀಸ್ ಮಾಡಿ ಕಳಿಸಿರ್ತಾರೆ ಪೊಲೀಸರು. ಈ ಪ್ರಕರಣದಲ್ಲೂ ಕೂಡ ಅವರ ಬಂಧನ ಆಗಿರಲ್ಲ. ಕಬಾಸಪೇಟೆಯಲ್ಲಿ 3 ಪ್ರಕರಣ. ಆ 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಚ್ಚಳಿಕೆ ಪತ್ರ ಬರೆಸಿಕೊಂಡಿರೋದು ಒಂದು 2004, ಒಂದು 2018ರಲ್ಲಿ ಬರೆಸಿಕೊಂಡು ಪೊಲೀಸರು ಅವ್ರನ್ನ ಕಳಿಸ್ಕೊಟ್ಟಿರ್ತಾರೆ. ಇಷ್ಟೆಲ್ಲ ಆದ ಬಳಿಕ ಈಗ 31 ವರ್ಷದ ಬಳಿಕ ಈ ಪ್ರಕರಣಗಳಿಗೆ ಮರುಜೀವ ಕೊಟ್ಟು ಶ್ರೀಕಾಂತ್ ಪೂಜಾರಿ ಅವರನ್ನ ಪೊಲೀಸರು ಬಂಧಿಸಿದ್ರು ಅನ್ನುವಂತ ಪ್ರಶ್ನೆ ಬರುತ್ತೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲೇ ಕರಸೇವಕರ ಬಂಧನಕ್ಕೆ ಕಾರಣ ಏನು? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಕಾಶ್, ಎಕ್ಸಾಕ್ಟ್ಲಿ ಒಂದು ಪ್ರಶ್ನೆ ಬರೋದು, ಈ ಹಿಂದೆ ಹಲವು ಪ್ರಕರಣ ದಾಖಲಾಗುತ್ತೆ. ಪೊಲೀಸರೇ ಠಾಣೆ ಕರೆಸ್ಕೊಂಡು ಮುಚ್ಚಳಿಕೆ ಪತ್ರ ಬರೆಸ್ಕೊಂಡು ಶ್ರೀಕಾಂತ್ ಪೂಜಾರಿ ಅವರನ್ನ ಆ ಪ್ರಕರಣದಿಂದ ಬಿಟ್ಟು ಕಳಿಸಿರ್ತಾರೆ. ಈ ಹಿಂದೆ ಬಂಧನ ಆಗಿಲ್ಲ. ಬಟ್ 31 ವರ್ಷದ ಬಳಿಕ ಬಂಧನ ಯಾಕೆ? ಹಲವು ಪ್ರಕರಣಗಳಿಗೆ ಮರುಜೀವ ನೀಡೋ ಮೂಲಕ ಅನ್ನೋ ಪ್ರಶ್ನೆ ಬರುತ್ತೆ. ಏನ್ ಸಂದೇಶ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಈ ಮೂಲಕ? ಎಸ್ ಶ್ರುತಿ, ರಾಮ ಜನ್ಮಭೂಮಿ ಪ್ರಕರಣದಲ್ಲಿ ಬಂಧಿತ ಆಗಿರುವಂತಹ ಶ್ರೀಕಾಂತ್ ಪೂಜಾರಿ ಅಂದರೆ ರಾಮ ಭಕ್ತ ಶ್ರೀಕಾಂತ್ ಪೂಜಾರಿಯ ಬಂಧನವನ್ನು ಖಂಡಿಸಿ ಕಳೆದ 4 ದಿನಗಳಿಂದ ಬಿಜೆಪಿ ಪಕ್ಷ ಇರ್ಬೋದು, ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರಿರ್ಬೋದು ಸಾಕಷ್ಟು ತೀವ್ರತರವಾದಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಇದೇ ಶ್ರೀಕಾಂತ್ ಪೂಜಾರಿ ಅಂದರೆ ಬಂಧಿತ ಆಗಿರುವಂಥ ಶ್ರೀಕಾಂತ್ ಪೂಜಾರಿಯ ಬಂಧನದ ಹಿಂದಿನ ಉದ್ದೇಶವೇನು ಅಂತಕ್ಕಂಥದ್ದೇ ಸಾಕಷ್ಟು ರೋಚಕ, ಸಾಕಷ್ಟು ಕುತೂಹಲ, ಅದೇ ರೀತಿ ಸಾಕಷ್ಟು ಅನುಮಾನ ಮೂಡಿಸಿದೆ ಅಂತಲೇ ಹೇಳ್ಬೋದು. ರಿಪಬ್ಲಿಕ್ ಕನ್ನಡ ಈ ವಿಚಾರವಾಗಿ ಶ್ರೀಕಾಂತ್ ಪೂಜಾರಿಯ ಕ್ರೈಮ್ ರೆಕಾರ್ಡ್ ಏನಿದೆ, ಈಗಾಗಲೇ ಪೊಲೀಸರು ಬಿಡುಗಡೆ ಮಾಡಿರುವಂಥ ಕ್ರೈಮ್ ರೆಕಾರ್ಡ್, ಎಕ್ಸ್ಕ್ಲೂಸಿವ್ ಕ್ರೈಮ್ ರೆಕಾರ್ಡನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಇದರಲ್ಲಿ ಗಮನಿಸ್ತಾ ಇರ್ಬೋದು ಶ್ರುತಿ, ಏನು ರಾಮಭಕ್ತ ಶ್ರೀಕಾಂತ್ ಪೂಜಾರಿಯನ್ನು ಕಳೆದ 1992ರಲ್ಲಿ ಏನು ಗಲಭೆ ನಡೆದಿತ್ತು, ಈ ಗಲಭೆಯಲ್ಲಿ ಭಾಗಿಯಾಗಿದ್ದ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಈ ಶ್ರೀಕಾಂತ್ ಪೂಜಾರಿ ಮೇಲೆ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಆದರೆ ಈ ಶ್ರೀಕಾಂತ್ ಪೂಜಾರಿಯನ್ನು ಕಳೆದ 2004, 2009, 2018 ಅಂದರೆ 3-4 ಬಾರಿ
ಬೇರೆ ಬೇರೆ ಒಂದು ಪ್ರಕರಣ ಅಂದರೆ ಬರೋಬ್ಬರಿ ಏನು 16 ಪ್ರಕರಣಗಳನ್ನ ಈ ಶ್ರೀಕಾಂತ್ ಪೂಜಾರಿ ಮೇಲೆ ಏನು ದಾಖಲು ಮಾಡಲಾಗಿರುತ್ತೆ. ದೊಂಬಿ ಗಲಾಟೆ ಸೇರಿದಂತೆ ಅಕ್ರಮ ಸಾರಾಯಿ ಮಾರಾಟ ಇರ್ಬೋದು, ಅದೇ ರೀತಿ ಏನು ಮಟ್ಕಾ ಜೂಜಾಟ, ಹೀಗೆ ವಿವಿಧ ಪ್ರಕರಣಗಳನ್ನು ದಾಖಲು ಮಾಡಲಾಗಿರುತ್ತೆ. ಈ ವಿಚಾರವಾಗಿ 3-4 ಬಾರಿ ಠಾಣೆಗೆ ಕರೆಸಿ ಶ್ರೀಕಾಂತ್ ಪೂಜಾರಿಯನ್ನ ಠಾಣೆಗೆ ಕರೆಸಿ ಮುಚ್ಚಳಿಕೆ ಪತ್ರನ ಬರೆಸಿಕೊಳ್ಳಲಾಗಿರುತ್ತೆ. ಆದ್ರೆ ಪೊಲೀಸರು ಶ್ರೀಕಾಂತ್ ಪೂಜಾರಿಯ ಮೇಲಿರುವ ಕ್ರೈಮ್ ರೇಟ್ ಅನ್ನು ರಿಲೀಸ್ ಮಾಡೋ ಮೂಲಕ ಅವರೇ ಎಡವಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಧನ್ಯವಾದಗಳು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ. ಒಂದ್ ಕಡೆ ಶ್ರೀಕಾಂತ್ ಪೂಜಾರಿ ಅಂದ್ರೆ ಕರಸೇವಕರ ಬಂಧನಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಹೋರಾಟ ಮಾಡ್ತಿದ್ದನ್ನ ಗಮನಿಸಿದ್ವಿ. ಈಗ ಪೇಜಾವರ ಶ್ರೀಗಳು ಕೂಡ ಕರಸೇವಕರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ತಪ್ಪು ಮಾಡಿದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವುದು ಸರಿ, ಆದ್ರೆ ಇಂತಹ ಸಮಯದಲ್ಲಿ ಈ ರೀತಿ ನಡೀತಾ ಇರೋದು ಸರಿಯಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಕರಸೇವಕನ ಬಂಧನಕ್ಕೆ ಪೇಜಾವರ ಶ್ರೀಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರಸೇವಕನ ಬಂಧನ ಇದು ತಪ್ಪು ಸಂದೇಶ ಕೊಡ್ತಾ ಇದೆ, ಹಾಗಾಗಿ ಸರ್ಕಾರ ಜಾಗೃತವಾಗಿ ಇರಬೇಕು ಇಂಥ ವಿಚಾರಗಳಲ್ಲಿ ಅಂತ ಪೇಜಾವರ ಶ್ರೀಗಳು ಸಲಹೆ ಕೊಟ್ಟಿದ್ದಾರೆ. ತಪ್ಪಿತಸ್ಥರನ್ನು ಶಿಕ್ಷಿಸುವಂತಹದ್ದು ಅದು ತಪ್ಪಲ್ಲ. ಆದರೆ ಇಂತಹ ಸಮಯ ಸಂದರ್ಭಗಳಲ್ಲಿ ಈ ಘಟನೆ ನಡೀತಾ ಇರುವಂತಹದ್ದು ಇದು ತಪ್ಪು ಸಂದೇಶ ಕೊಡ್ತಾ ಇದೆ. ಹಾಗಾಗಿ ಈ ಬಗ್ಗೆ ಸರ್ಕಾರ ಜಾಗೃತವಾಗಿರಬೇಕು ಅಂತ ನಮ್ಮ ಅನಿಸಿಕೆ. ತಪ್ಪಿತಸ್ಥರನ್ನು ಶಿಕ್ಷಿಸುವಂತಹದ್ದು ಅದು ತಪ್ಪಲ್ಲ. ಆದರೆ ಇಂತಹ ಸಮಯ ಸಂದರ್ಭಗಳಲ್ಲಿ ಈ ಘಟನೆ ನಡೀತಾ ಇರುವಂತಹದ್ದು ಇದು ತಪ್ಪು ಸಂದೇಶ ಕೊಡ್ತಾ ಇದೆ. ಹಾಗಾಗಿ ಈ ಬಗ್ಗೆ ಸರ್ಕಾರ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳು ಯತೀಂದ್ರ ಅವರ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆಯೂ ಕೂಡ ಕಿಡಿಕಾರಿದ್ದಾರೆ. ಹಿಂದೂ ರಾಷ್ಟ್ರ ಮಾಡಿದ್ರೆ ಇದನ್ನ ಪಾಕಿಸ್ತಾನ ಮಾಡುವ ಸಿದ್ಧತೆ ಏನು? ಇಂತಹ ಸಿದ್ಧತೆ ನಡೀತಾ ಇದೆ ಅಂತ ಮುನ್ಸೂಚನೆ ಕೊಡ್ತಿದ್ದೀರಾ? ಯತೀಂದ್ರ ಹಾಗೂ ಹರಿಪ್ರಸಾದ್ ವಿರುದ್ಧ ಪೇಜಾವರ ಶ್ರೀಗಳು ಕಿಡಿಕಾರಿದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ನವರು ಹಿಂದೂ ರಾಷ್ಟ್ರ ಮಾಡಿದರೆ ಇದನ್ನು ಪಾಕಿಸ್ತಾನ ಅಂತ ನಾವು ಮಾಡ್ತೇವೆ ಅಂತ ಯಾರು ಸಿದ್ಧತೆ ನಡೆಸ್ತಾ ಇದ್ದಾರೆ ಏನೋ ಅಂತ ಸಿದ್ಧತೆ ನಡೀತಾ ಇದೆ ಅಂತ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಅವರು. ಇದರಿಂದ ಆಗೋದಿಲ್ಲ, ಖಂಡಿತ ಸರಿಯಲ್ಲ. ಈ ದೇಶ ಹಿಂದೂ ರಾಷ್ಟ್ರವಾಗಿಯೇ ಇದ್ದದ್ದು. ಹಿಂದೂ ರಾಷ್ಟ್ರವಾಗಿರುವ ಹೊತ್ತಿಗೇನೆ ಇದು ಎಲ್ಲರಿಗೂ ಕೂಡ ತೆರೆದುಕೊಂಡಿರುವಂತಹದ್ದು. ಇದು ಎಲ್ಲರಿಗೂ ಕೂಡ ಯಾವ ಜಾತಿ ಧರ್ಮ ಪಂಥ ಪಂಗಡಗಳಿಗೆ ಮೀಸಲಿಡದೆ ಎಲ್ಲರನ್ನು ಕೂಡ ಒಪ್ಪಿಕೊಂಡಂತಹ ದೇಶ ಇದು ನಮ್ಮ ಹಿಂದೂ ರಾಷ್ಟ್ರ. ಅಂತಹ ಸಿದ್ಧತೆ ಯಾರು ನಡೆಸ್ತಾ ಇದ್ದಾರೇನವರು? ಬಿಜೆಪಿ ಮತ್ತು ಆರ್ಎಸ್ಎಸ್ನವರು ಹಿಂದೂ ರಾಷ್ಟ್ರ ಮಾಡಿದರೆ ಇದನ್ನು ಪಾಕಿಸ್ತಾನ ಅಂತ ನಾವು ಮಾಡ್ತೇವೆ ಅಂತ ಯಾರು ಸಿದ್ಧತೆ ನಡೆಸ್ತಾ ಇದ್ದಾರೇನೋ